ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಿಮ್ಗೆ ಆಲ್ರೆಡಿ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸೊ ನಾನಿವತ್ತು ದ ಕಾಂತಾರ ಚಾಪ್ಟರ್ 1 ಕನ್ನಡದಲ್ಲಿ ನೋಡೋಣ ಅಂತ ಹೊರಟಿದ್ದೀನಿ. ಅಲ್ಲ ಗುರು, ಇಷ್ಟೊಂದು ದಿವಸ ಆಯಿತು ರಿಲೀಸ್ ಆಗಿ, ನೀನು ಇವತ್ತು ಹೊರಟಿದೆಯಲ್ಲ UK ಅಂತ ನೀವು ನನಗೆ ಕೇಳ್ಬೋದು. ಹೌದು ಗೈಸ್, ನಾನೀಗೆ ಹೋಗೋದಕ್ಕಾಗಿಲ್ಲ. ಅದಕ್ಕೆ ಆದಂಥ ಒಂದು ರೀಸನ್ಸ್ ಇದ್ದಾವೆ, ಕೇಳಿಸ್ಕೊಳ್ಳಿ ರೀಸನ್ಸ್ ಏನು ಅಂತಂದರೆ. ಸೊ ಚಾಪ್ಟರ್ 1 ರಿಲೀಸ್ ಆಗಿದ್ದು ಬಂದು ಅಕ್ಟೋಬರ್ 2 ಅಲ್ವಾ. ಸೊ ಅವತ್ತು ರಿಲೀಸ್ ಆದಾಗ ನಾನು ಕೆಲಸ ಮಾಡ್ತಾ ಇದ್ದೆ, ಹೋಗೋದಕ್ಕಾಗಿರಲಿಲ್ಲ. ಆಯ್ತಪ್ಪ. ಸೊ ಅದಾದಮೇಲೆ ಡೇಸ್ ಆಫ್ ಇತ್ತು, ಟಿಕೆಟ್ನ ಬುಕ್ ಮಾಡಿದ್ದೆ. ನನ್ನ ದುರಾದೃಷ್ಟಕ್ಕೆ ಏನಾಗೋಯಿತು ಅಂತಂದರೆ, ನಾನು ಟ್ರಾನ್ಸ್ಪೋರ್ಟೇಷನ್ ಚೆಕ್ ಮಾಡ್ಕೊಳ್ದೆ ಬುಕ್ ಮಾಡಿದೆ. ಆದ ಕಾರಣ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನೋಡಿದರೆ ಟ್ರೈನು ಇಲ್ಲ, ಬಸ್ಸು ಇಲ್ಲ. ಸೊ ನಾನು ಹೋಗೋ ಟೈಮಿಗೆ ಅಲ್ಲಿ ಶೋ ಮುಗಿದು 2 ಅವರ್ ಆಗೋಗಿರುತ್ತೆ. ಹಂಗಿತ್ತು ಟ್ರಾನ್ಸ್ಪೋರ್ಟು. ಇದು ಮಾಡಿದಂಥ ಫಸ್ಟ್ ಮಿಸ್ಟೇಕು. ಅಲ್ಲಿಂದ ಒಂದು ಶೋ ಕ್ಯಾನ್ಸಲ್ ಆಯಿತು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು, ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಸೊ ಇನ್ನೊಂದು ಬೇರೆ ಶೋಸ್ನೆಲ್ಲ ಚೆಕ್ ಮಾಡಿದರೆ ಬೇರೆ ದಿವಸಗಳಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ನೈಟ್ ಶೋಸ್ ಕೊಡ್ತಾಯಿದ್ರು. ನಾನಿರೋ ಪ್ಲೇಸಿಂದ ಅಲ್ಲಿಗೆ ಹೋಗಿ ಫಿಲಮ್ನ ನೋಡ್ಬೋದು, ಬಟ್ ಮನೆಗೆ ವಾಪಸ್ ಬರೋದಕ್ಕಾಗ್ತಾ ಇರಲಿಲ್ಲ. ಸೊ ಆ ರೀಸನ್ಸಿಂದ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಫೈನಲಿ ರಜಾದಲ್ಲಿ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನು ಹೋಗೋ ಶೋ ಬಂದು ಮಧ್ಯಾಹ್ನ 12:45ಕ್ಕೆ. ಎಲ್ಲಪ್ಪ ಶೋ ಇರೋದು ಅಂತಂದರೆ ಲೆಸ್ಟರಲ್ಲಿ. ಸೊ ಅದಕ್ಕೆ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ರೆಡಿಯಾಗಿ ನಾನಿವಾಗ ಪೀಟರ್ಬರೋ ಸ್ಟೇಷನಲ್ಲಿದ್ದೀನಿ. ಸೊ ನಿಮಗೆ ಆಲ್ರೆಡಿ ನನ್ನ ಬ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ, ನಾನು ಎಲ್ಲಿಗೇ ಹೋಗ್ಬೇಕಂದ್ರೂ ಕೂಡ ಇದ್ದೇ ಪೀಟರ್ಬರೋ ಸ್ಟೇಷನ್ಗೆ ಬರೋದು, ಇಲ್ಲಿಂದಲೇ ಟ್ರೈನ್ಸ್ ತೊಗೊಂಡು ಹೋಗೋದು. ಏನೋ ಮಾಡೋಕ್ಕಾಗಲ್ಲ ಗೈಸ್. ಯಾಕೆ ಅಂತಂದರೆ, ಸೊ ಪೀಟರ್ಬರೋಯಿಂದ ಲೆಸ್ಟರ್ಗೆ ಯಾವುದೇ ಥರ ಬಸ್ಸು ಫೆಸಿಲಿಟೀಸ್ ಇಲ್ಲ ಅಂತ ಅಂದ್ಕೊತೀನಿ. ಆದ ಕಾರಣ ನಾನು ಸೊ ಈ ಒಂದು ಪೀಟರ್ಬರೋ ಸ್ಟೇಷನ್ಗೆ ಬಂದು ಇಲ್ಲಿಂದ ಟ್ರೈನ್ ತೊಗೊಂಡು ನಾನು ಲೆಸ್ಟರ್ಗೆ ಹೋಗೋದು ಗೈಸ್. ಸೊ ಇಷ್ಟಾಗಿತ್ತು ನೋಡಿ ನನ್ನ ರೀಸನ್ಸು, ಏನಕ್ಕೆ ನಾನು ಕಾಂತಾರ ಫಿಲಮ್ಗೆ ಆದಷ್ಟು ಬೇಗ ಹೋಗೋದಕ್ಕೆ ಆಗಿಲ್ಲ ಅಂತ. ಸೊ ಇವತ್ತು ಫುಲ್ ಎಕ್ಸೈಟ್ ಆಗಿದ್ದೀನಿ. ಅದಕ್ಕೆ ಇಷ್ಟೊಂದು ಎನರ್ಜಿ ಎಲ್ಲನೂ ಹೋಗಿ ಫಿಲಮ್ ನೋಡಬೇಕು ಅಂತ ಫುಲ್ ಖುಷಿ ಇದೆ. ನಾನು ಯಾವುದೇ ಥರದ ರಿವ್ಯೂಸ್ ಆಗಲಿ ಏನಾಗಲಿ ಇಲ್ಲಿ ತನಕ ನೋಡಿಲ್ಲ. ಸೊ ಬ್ಲ್ಯಾಂಕಾಗಿ ಹೋಗ್ತಾ ಇದ್ದೀನಿ ನೋಡೋದಕ್ಕೆ. ಫೀಲಿಂಗ್ ವೆರಿ ಎಕ್ಸೈಟೆಡ್ ಗೈಸ್. ಸೊ ಇಷ್ಟಾಗಿತ್ತು ನೋಡ್ರಪ್ಪ ನನ್ನ ರೀಸನ್ಸು. ನನ್ನ ರೀಸನ್ಸ್ ನಿಮ್ಗೆ ಯಾರಿಗಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನಾಮಿನೇಟ್ ಮಾಡಬೇಡ್ರಿ. ಸೊ ಯಾಕೆ ಬಿಗ್ ಬಾಸ್ ಮೂಡ್ಗೊಟ್ಟೋದೆ ಅಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ ಈಗ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ಏನಿರುತ್ತೆ ವ್ಲಾಗಲ್ಲಿ ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಹೋಗ್ತಾನೆ ಗೊತ್ತಾಗುತ್ತಲ್ವಾ. ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಇಲ್ಲದೇನೂ ಇರ್ಬೋದು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ದಿಸ್ ವ್ಲಾಗ್. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ, ವೈಟ್ ರೋಸ್ ಮುಂದೆನೇ ಇದ್ದೀವಿ. ಇದು ನಿಮ್ಗೆ ಗೊತ್ತಲ್ಲ, ಗ್ರೋಸರಿ ಆ್ಯಂಡ್ ಫುಡ್ ಶಾಪು. ಆ್ಯಂಡ್ ಅದರ ಆಪೋಸಿಟ್ ಇರೋದೆ ನಮಗೆ ಇಲ್ಲಿ ಪೀಟರ್ಬರೋ ಟ್ರೈನ್ ಸ್ಟೇಷನ್ ಗೈಸ್. ಸೊ ಬೆಳಿಗ್ಗೆ ಆಗಿರೋದ್ರಿಂದ ಏನೊಂದು ಬ್ರೇಕ್ಫಾಸ್ಟ್ ತೊಗೊಬೇಕಲ್ವಾ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ನ ತೊಗೊಂಡು ಟ್ರೈನ್ ಸ್ಟೇಷನ್ಗೆ ಹೋಗೋಣ. ಸೊ ಮೀಲ್ ಡೀಲ್ ತೊಗೊಂಬಿಡೋಣ. ಸ್ಪೈಸ್ಡ್ ಫಲಾಫಿಲ್ ಆ್ಯಂಡ್ ಫೀಟಾ ವಿತ್ ಮಿಂಟ್ ಆ್ಯಂಡ್ ಯೋಗರ್ಟ್ ಡ್ರೆಸ್ಸಿಂಗ್. ನನಗೆ ಅದು ಬೇಡ. ದಟ್ಸ್ ಓಕೆ, ನಾವು ಇದನ್ನೇ ತೊಗೊಳ್ಳೋಣ. ಸ್ಪೈಸ್ಡ್ ಫಲಾಫಿಲ್ ಆ್ಯಂಡ್ ಫೀಟಾ. ಒಂದು ಚಿಪ್ಸ್ ತೊಗೊತಾ ಇದ್ದೀನಿ. ಅದರ ಜೊತೆಗೆ ಒಂದು ಡ್ರಿಂಕ್ ಬೇಕಲ್ವಾ, ಡ್ರಿಂಕ್ ಕೂಡ ತೊಗೊಳ್ಳೋಣ. ಸೊ ವೀಟಾ ಕೋಕೋನಟ್ ವಾಟರ್. ಸೊ ಇದೇ ಗೈಸ್ ಮೀಲ್ ಡೀಲು. ಒಂದು ಮೇಯ್ನು, ಒಂದು ಡ್ರಿಂಕು, ಅದ್ರ ಜೊತೆಗೆ ಒಂದು ಸ್ನ್ಯಾಕು. ಸೊ ಈ 3 ಸೇರಿ ಮೀಲ್ ಡೀಲ್ ಅಂತ ಸಿಗುತ್ತೆ ಇಲ್ಲಿ. ಸೊ ಬನ್ನಿ ಸ್ಕ್ಯಾನ್ ಮಾಡೋಣ ಈಗ. ಈಗ £5 ಗೈಸ್. ಸೊ ನಾನು ನನ್ನ ಬ್ರೇಕ್ಫಾಸ್ಟ್ನ ತೊಗೊಂಡೆ. ಇವಾಗ ಸ್ಟ್ರೈಟಾಗಿ ಹೋಗಿ ಟಿಕೆಟ್ನ ತೊಗೊಳ್ಳೋಣ. ಬನ್ನಿ, ನಾನೀಗ ಟಿಕೆಟ್ನ ತೊಗೊಂಡು ಸ್ಟೇಷನ್ ಒಳಗಡೆ ಬಂದಿದ್ದೀನಿ. ನನ್ನದು ಪ್ಲ್ಯಾಟ್ಫಾರ್ಮ್ ಬಂದು 7. ಸೊ ಬನ್ನಿ ಇವಾಗ ಹೋಗಿ ಎಲ್ಲಾದರೂ ಕೂತ್ಕೊಂಡು 30 ಮಿನಿಟ್ಸ್ ಇದೆ, ವೆಯ್ಟ್ ಮಾಡಬೇಕು. ಅಷ್ಟರೊಳಗಡೆ ನಮ್ಮ ಬ್ರೇಕ್ಫಾಸ್ಟ್ ಕೂಡ ತಿನ್ಕೊಳ್ಳೋಣ. ಈಗ ನಾನು ಇಲ್ಲಿ ಹೇಗೆ ಬ್ರೇಕ್ಫಾಸ್ಟ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ UK ಯಾರೂ ಅಷ್ಟೇ ಬೆಳಿಗ್ಗೆ 6 ಗಂಟೆಗೆ ಆಗಲಿ 7 ಗಂಟೆಗೆ ಆಗಲಿ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋ ಒಂದು ಟೈಮ್ ಅಂತೂ ಇರೋಲ್ಲ. ಪೇಷನ್ಸ್ ಅಂತೂ ಮೊದಲೇ ಇರೋಲ್ಲ. ಸೊ ನಾನಾದ್ರೂ ಅಷ್ಟೇ, ನನಗೂ ಪೇಷನ್ಸ್ ಎಲ್ಲ ಇರೋಲ್ಲ. ಯಾರಿಗೂ ಅಷ್ಟೊತ್ತು ಬೆಳಿಗ್ಗೆ ಎದ್ದು ಮಾಡ್ಕೊತಾರೋ ಫೀಲಿಂಗಲ್ಲೇ ಇರುತ್ತಲ್ವ.
ಸೊ ನಮ್ಮನೇಲಾದರೆ ನಮ್ಮಮ್ಮನೋ ಇಲ್ಲ ನಮ್ಮ ಯಾರೋ ಒಬ್ರು ಎದ್ದು ಇಡ್ಲಿನೋ ಇಲ್ಲ ಕಾಫಿನೋ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಚಿತ್ರಾನ್ನ ಏನೋ ಒಂದು ಈ ಥರ ದೋಸೆನೋ ಏನೋ ಒಂದು ಮಾಡಿಕೊಡ್ತಾರೆ. ನಮ್ಮ ಮನೆಯಲ್ಲಿ ಹಂಗೆ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಹಂಗೆಲ್ಲ ವರ್ಕ್ ಆಗೋಲ್ಲ. ಸೊ ಇಲ್ಲಿ ಹೆಂಗಪ್ಪ ವರ್ಕ್ ಆಗುತ್ತೆ ಅಂತಂದರೆ, ಸೊ ಎಲ್ಲರೂ ಸೂಪರ್ ಮಾರ್ಕೆಟ್ಸ್ಗೆ ಹೋಗ್ಬಿಡ್ತಾರೆ. ನಾನು ಹೋದ್ನಲ್ಲ ಇವಾಗ ಅದೇ ಥರ ಸೂಪರ್ ಮಾರ್ಕೆಟ್ಸ್ಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಮೈನ್ ಪ್ರಾಡಕ್ಟ್ ತೊಗೊತಾರೆ. ಮೀಲ್ ಡೀಲ್ ಹೇಳ್ತಾರೆ. ನಾನು ಒಂದು ಮೈನ್ ಪ್ರಾಡಕ್ಟಲ್ಲಿ ಸ್ಯಾಂಡ್ವಿಚ್ ಆಗಿರ್ಬೋದು ಇಲ್ಲ ರ್ಯಾಪ್ ಆಗಿರ್ಬೋದು ಈ ಥರ ಇರುತ್ತೆ. ಸೊ ಆ ಥರದ್ದು ಯಾವುದಾದ್ರೂ ಒಂದು ತೊಗೊತಾರೆ. ಅದ್ರ ಜೊತೆಗೆ ಇನ್ನೊಂದು ಡ್ರಿಂಕ್ ತೊಗೊಬೇಕು. ಸೊ ನಾನು ಇವತ್ತು ಯಾವ ಡ್ರಿಂಕ್ ತೊಗೊಂಡಿದ್ದೀನಿ ಅಂತಂದರೆ ವೀಟಾ ಕೋಕೋ ಅಂತ, ಇದು ಎಳ್ಳೀರು ಗಾಯ್ಸ್. ಸೊ ಅದನ್ನು ತೊಗೊಂಡಿದ್ದೀನಿ. ಬಾಟಲಲ್ಲಿ ಕುಡಿಯೋಂಗೆ ಆಗೋಯ್ತು ಎಳ್ಳೀರು ಇವತ್ತು. ಸೊ ಅದ್ರ ಜೊತೆಗೆ ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊಂಡಿಲ್ಲ. ಸೊ ಇದೆಲ್ಲ ಸರಿ ನನಗೆ 5 ಪೌಂಡ್ಸ್ ಆಯಿತು. ಸೊ 5 ಪೌಂಡ್ಸ್ ಅಂತಂದರೆ ನಮ್ಮ ಇಂಡಿಯನ್ ಪ್ರೈಸಲ್ಲಿ ಏನಿಲ್ಲ ಅಂದ್ರೂ ಒಂದು 560ರಿಂದ 600 ರೂಪಾಯಿವರೆಗೂ ಆಗ್ಬೋದು. ಏನು ಬರೀ ಬ್ರೇಕ್ಫಾಸ್ಟ್ಗೆ ಇಲ್ಲಿ. ಸೊ ನೋಡಿ ಹಿಂಗೆ ವರ್ಕ್ ಆಗುತ್ತೆ ಇಲ್ಲಿ ಬ್ರೇಕ್ಫಾಸ್ಟು. ಇನ್ನು ನನ್ನ ಟಿಕೆಟ್ ವಿಷಯಕ್ಕೆ ಬಂತು ಅಂತಂದರೆ 19.50 ಎಷ್ಟು ಆಯಿತು ಅನ್ಸುತ್ತೆ. ಇಲ್ಲಿ ನೋಡ್ತೀನಿ. ಸೊ ನನಗೆ ಎಷ್ಟಾಯಿತು ಅಂತಂದರೆ 19 pounds 80 pence ಗೈಸ್. ಸೊ ನಿಮಗೆ ಕಾಣ್ತಾ ಇದ್ದರೆ ಇಲ್ಲಿ ನೋಡಿ ತೋರಿಸ್ತೀನಿ. ಸೊ 19 pounds 80 pence ಅಂತಂದರೆ 2200ರಿಂದ 2300ವರೆಗೂ ಆಗ್ಬೋದು. ಏನು 65 ಕಿಲೋಮೀಟರು ಪೀಟರ್ ಬರೋಯಿಂದ ಲೆಸ್ಟರ್ಗೆ ಹೋಗೋದಕ್ಕೆ ಅಷ್ಟು ಖರ್ಚಾಗುತ್ತೆ ನೋಡಿ ಟ್ರೈನಲ್ಲಿ ಹೋಗಬೇಕು ಅಂತಂದರೆ. ಅದು ನಮ್ಮ ಇಂಡಿಯನ್ ಪ್ರೈಸಲ್ಲಿ ಹೇಳಿದ್ದು. ಬಟ್ ಇಲ್ಲಿನ ಪ್ರೈಸಲ್ಲಿ 19 pounds 80 pence ಅಂತ. ಇವಾಗ ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ ಅನಿಸುತ್ತೆ. ಫಸ್ಟ್ ನಾನು ಬ್ರೇಕ್ಫಾಸ್ಟ್ನ ತಿನ್ಕೊತೀನಿ ಟ್ರೈನ್ ಬರೋಕ್ಕಿಂತ ಮುಂಚೆ. Cheers guys. ಗಾಯ್ಸ್ ಲೆಸ್ಟರ್ಗೆ ಬಂದಿದ್ದಾಯಿತು. ಈಗ ತಾನೇ ಟ್ರೈನ್ ಇಳ್ಕೊಂಡು ಟ್ರೈನ್ ಸ್ಟೇಷನಿಂದ ಒಳಗಡೆ ಬರ್ತಾ ಇದ್ದೀನಿ. ವೆದರ್ ನೋಡಿದರೆ ಯಾಕೋ ಚಳಿ ಚಳಿಯಾಗಿದೆ ಅನ್ನಿಸ್ತಾ ಇದೆ. ಚಳಿ 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 ಚಳಿ. ಸೊ ಏನು ಮಾಡಬೇಕು ಗೊತ್ತಿಲ್ಲ. ಟೈಮ್ ಬಂದು ಇವಾಗ 11 ಗಂಟೆ. ನನಗೆ ಶೋ ಇರೋದು 12:45ಗೆ. ಇಷ್ಟೊಂದು ಟೈಮಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ವೆದರ್ ನೋಡಿದ್ರೆ ಸಖತ್ತಾಗಿದೆ ಇವತ್ತು. ಸೊ ಈಗ ನಾನು ಲೆಸ್ಟರ್ ಟ್ರೈನ್ ಸ್ಟೇಷನ್ ಮುಂದೆ ಇದ್ದೀನಿ. ಸೊ ಅದ್ರ ಹೊರಗಡೆ ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಟಡನ್. ಸೊ ನೋಡಿ ಗೈಸ್, ಇದೆ ಲೆಸ್ಟರ್ ಟ್ರೈನ್ ಸ್ಟೇಷನ್ ಹೊರಗಡೆಯಿಂದ. ಹಳೆಯ ಕಾಲದಲ್ಲಿ ಕಟ್ಟಿರೋದು ಅನಿಸುತ್ತೆ ಇವೆಲ್ಲ. ಅದಕ್ಕೆ ಹಿಂಗಿರೋ ಈ ಡಿಸೈನಲ್ಲಿರೋದು. ಸಖತ್ತಾಗಿದೆ ಅಲ್ಲ. ಟ್ರೈನ್ ಸ್ಟೇಷನಿಂದ 8 ಮಿನಿಟ್ ವಾಕ್ ಮಾಡ್ಕೊಂಡು ಹೋದರೆ ಸಿಟಿ ಸೆಂಟರ್ ಸಿಗುತ್ತೆ ಅಂತ ನೋಡಿದೆ ಗೂಗಲ್ ಮ್ಯಾಪಲ್ಲಿ. ಸೊ ಅದಕ್ಕೆ ಸ್ಟ್ರೈಟಾಗಿ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಸಿಟಿ ಸೆಂಟರಲ್ಲಿ ಏನಿದೆ ಏನಿಲ್ಲ ಅಂತ. ಬನ್ನಿ ಹೋಗೋಣ. ಫಸ್ಟ್ ಯಾವುದಾದ್ರೂ ಒಂದು ಒಳ್ಳೆ ರೆಸ್ಟೋರೆಂಟ್ ಒಳಗಡೆ ಹೋಗಿ ಕುತ್ಕೊಬೇಕು ಗುರು. ಆಗ್ತಾಯಿಲ್ಲ ಚಳಿ. ಸೊ ಇದೆ ನೋಡಿ ರೋಡು. ಫುಲ್ಲು ಸಂಜೆ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದೆಲ್ಲನೂ ನಮ್ಮ ಬೆಂಗಳೂರಲ್ಲಿ ಹೆಂಗೆ MG ರೋಡ್ ಸ್ಟ್ರೀಟ್ ಇದೆ ಅಲ್ವಾ, ಹೆಚ್ಚು ಕಮ್ಮಿ ಅದೇ ಥರ ಇದೆ. ಇನ್ನೂ ಚೆನ್ನಾಗೇ ಇದೆ. ಎಕ್ಸಾಕ್ಟ್ಲಿ ನಾನು ಇವಾಗ ಲೆಸ್ಟರ್ನ ಸಿಟಿ ಸೆಂಟರಲ್ಲಿದ್ದೀನಿ. ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ ಒಂದು 360. ನನ್ನ ಹಿಂದೆ ಕಾಣ್ತಿರೋದೆ ಲೆಸ್ಟರ್ನ ಸಿಟಿ ಸೆಂಟರಲ್ಲಿರೋ ಕ್ಲಾಕ್ ಟವರು. 1,00,000 ಶಾಪ್ಸ್ ಇದಾವೆ ಗುರು. ಯಾವುದನ್ನು ಅಂತ ತೋರಿಸೋದು, ಎಲ್ಲಿ ತೋರಿಸೋದು. ಸೊ ಇಲ್ಲಿಂದನೇ ತೋರಿಸ್ಬಿಡ್ತೀನಿ, ಹೇಳ್ತೀನಿ. ಸೊ ಅಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ, ಇಲ್ಲಿ ಚಾಪ್ಸ್ಟಿಕ್ಸ್ ಇದೆ, ಆ್ಯಂಡ್ ಅಲ್ಲಿ HSBC ಬ್ಯಾಂಕು, ಮೆಟ್ರೋ ಬ್ಯಾಂಕು, ಇಲ್ಲಿ TK Maxx ಇದೆ. ಸೊ TK Maxx ಏನಪ್ಪ ಅಂತಂದರೆ ಅದು ಒಂದು ರೀಟೇಲಿಂಗ್, ಫ್ಯಾಷನ್, ಆ್ಯಕ್ಸೆಸರೀಸ್, ಕ್ಲೋದಿಂಗ್ ಸೆಂಟರ್ ಅದು. ಆ್ಯಂಡ್ ಅದ್ರ ಪಕ್ಕನೇ ಅಲ್ಲಿ ಬರ್ಗರ್ ಕಿಂಗ್ ಇದೆ. ಆ್ಯಂಡ್ ಅದ್ರ ಪಕ್ಕ ಕೋಸ್ಟಾ ಕಾಫಿ ಇದೆ. ಸೊ ಈ ಥರ 1,00,000 ಶಾಪ್ಸ್ ಇದ್ದಾವೆ ಇಲ್ಲಿ. ಯಾವುದನ್ನು ಫೋಕಸ್ ಮಾಡಿ ಯಾವುದನ್ನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಸೊ ಬನ್ನಿ ಹಂಗೆ ಒಂದು ವಾಕ್ ಹೋಗೋಣ. ಈ ರೋಡ್ ಫುಲ್ಲು ವಾಕ್ ಹೋಗೋಣ ಬನ್ನಿ. ಇವಾಗ ಏನೇನಿದೆ ನೋಡ್ಕೊಂಡು ಹೋಗೋಣ ಹಂಗೆ. ನನ್ನ ಮುಂದೆ ಒಂದು ಸಖತ್ತಾಗಿರೋ ಸ್ಟ್ಯಾಚು ಇದೆ, ತೋರಿಸ್ತೀನಿ ನೋಡಿ. ಏನಿದಾವಲ್ಲ ಈ ಲೆಸ್ಟರ್ ಅನ್ನೋದ್ರಲ್ಲಿ
ರಗ್ಬಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು ಆ್ಯಂಡ್ ಫುಟ್ಬಾಲ್ ಆಗಿರ್ಬೋದು, ಈ ಮೂರಕ್ಕೂ ಈ ಫೇಮಸ್ ಜಾಗ ಇದು ಲೆಸ್ಟರು. ಸೊ ಹಾಗಾಗಿ 3 ಜನನೂ ಸೇರಿ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಅದರಿಂದ ಕಾಣಿಸ್ತಾ ಇದೆ HSBC ಬ್ಯಾಂಕು. ನೆಕ್ಸ್ಟ್ ಲೆವೆಲ್ ಇದೆಲ್ಲ ಸ್ಟ್ಯಾಚು ಮಾತ್ರ. ಇನ್ನೇನಿದೆ, ಹಿಂಗೆ ಮುಂದೆ ಹೋದರೆ ಅಲ್ಲಿ ಗ್ರೆಕ್ಸ್ ಇದೆ, ಅದು ಕೂಡ ಒಂದು ಫುಡ್ ರೆಸ್ಟೋರೆಂಟ್. ಆ್ಯಂಡ್ ಈ ಕಡೆ ಇಲ್ಲಿ ನೋಡಿದ್ರೆ ಟ್ಯಾಕೋ ಬೆಲ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಟ್ಯಾಕೋ ಬೆಲ್ಲು ಏನು ಅಂತ. ಆ್ಯಂಡ್ ಇಲ್ಲಿ ಪಾಪೈಸ್ ಇದೆ ಗೈಸ್. ನಮ್ಮ ಇಂಡಿಯಾದಲ್ಲೂ ಇವಾಗ ಆಗಿದೆ ಅಂತ ಅಂದ್ಕೊತೀನಿ. ಪಾಪೈಸ್ ಇಸ್ ನಥಿಂಗ್ ಬಟ್ ಅದೊಂಥರ KFC ಆ್ಯಂಡ್ ಮೆಕ್ಡೊನಾಲ್ಡ್ಸ್ ಥರ, ಅದು ಕೂಡ ಒಂದು ಫುಡ್ ರೆಸ್ಟೋರೆಂಟು. ಇಲ್ಲಿ ನೋಡಿ ನಮ್ಮದು ರೆಸ್ಟೋರೆಂಟ್ ಇದು ಕ್ರಿಸ್ಪಿ ದೋಸಾ, 100% ಪ್ಯೂರ್ ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು. ಸೊ ಬನ್ನಿ ಮೆನ್ಯೂನ ನೋಡೋಣ. ಸೊ ಏನಿದೆ, ದೋಸಾ ಆಫ್ ದಿ ಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಇಷ್ಟೆಲ್ಲ ಸಿಗುತ್ತೆ. ಜಸ್ಟ್ ಫಾರ್ 799, 1000 ರುಪೀಸ್ ಅಂದ್ಕೊಂಬಿಡಿ. ಆ್ಯಂಡ್ ಈ ಕಡೆ ಕಿಡ್ಸ್ಗೆ, ಅಡಲ್ಟಿಗೆ ನೋಡಿ ಹೆಂಗಿದೆ. ಹೋಗ್ಬೇಕಾ? ಬೇಡ ಬಿಡಿ, ಇವಾಗ ಹೋಗೋದು ಬೇಡ. ಫಿಲಮ್ ನೋಡಿದಾದ್ಮೇಲೆ ಒಳ್ಳೆ ಬ್ಯಾಟಿಂಗೇ ಮಾಡೋಣ. ಇವಾಗ ಸದ್ಯಕ್ಕೆ ಸ್ವಲ್ಪ ರೆಸಿಸ್ಟ್ ಮಾಡೋಣ. ಬೆಳಿಗ್ಗೆ ತಿಂದಿದ್ದಾಯ್ತಲ್ಲ ಬ್ರೇಕ್ಫಾಸ್ಟು, ಇನ್ನೇನಕ್ಕೀಗ ನಾನು ಎಲ್ಲನೂ ತೋರಿಸೋದಕ್ಕಾಗಲ್ಲ ಏನೇನಿದೆ ಅಂತ. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಸುಮಾರಷ್ಟು ಬೇಜಾನ್ ಶಾಪ್ಸ್ ಇರೋದ್ರಿಂದ ಯಾವುದಾದ್ರೂ ಒಂದು ಕಡೆ ಇಲ್ಲ 2 ಕಡೆ ಇಲ್ಲ 3 ಕಡೆ ತೋರಿಸ್ಬೋದು ಮ್ಯಾಕ್ಸಿಮಮ್ಮು. ಸೊ ಅದಕ್ಕೆ ನಾನು ಈ ಟೌನ್ ಸೆಂಟರಿಂದ ಈಗ ಎಲ್ಲಾದರೂ ಒಂದು ಕಾಫಿ ಶಾಪ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಒಂದೊಳ್ಳೆ ಕಾಫಿ ಶಾಪ್ಗೆ ಹೋಗಿ ಕಾಫಿ ಕುಡ್ಕೊಂಡು ಮೈನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಸೀದಾ ಇಲ್ಲಿಂದ 25 ನಿಮಿಷ ಇದೆ ವಾಕಿಂಗು ಓಡಿಯನ್ ಸಿನಿಮಾಸ್ಗೆ. ಸೊ ಅಲ್ಲಿಗೆ ಹೋಗ್ಬೇಕಲ್ಲ ನಡ್ಕೊಂಡು ಚಳಿಯಲ್ಲಿ. ಅದಕ್ಕೆ ಎಲ್ಲಿದೆ ಗುರು ಕಾಫಿ ಶಾಪ್? ಅಯ್ಯೋ ಅಲ್ಲೇ ಐತಲ್ಲ ಗುರು, ಹಿಂದ್ಗಡೆನೆ ಕಾಸ್ಟಾ ಕಾಫಿ. ಅಲ್ಲಿಗೆ ಹೋಗೋದಾಗಿತ್ತು. ಈಗ ಅಲ್ಲಿಂದ ತುಂಬ ಮುಂದೆ ಬಂದುಬಿಟ್ಟಿದ್ದೀನಿ. ಇಲ್ಲೆಲ್ಲದ ಮುಂದೆ ಯಾವುದಾದ್ರೂ ಸಿಗುತ್ತಾ ಅಂತ ನೋಡೋಣ. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಲಾಸ್ಟ್ ಟೈಮು ಲೆಸ್ಟರ್ಗೆ ಬಂದಿದ್ದಾಗ ಕೂಡ ವ್ಲಾಗ್ ಮಾಡಿದ್ದೆ. ಅದು ಯಾವುದಪ್ಪ ವ್ಲಾಗ್ ಅಂತಂದರೆ ಹೋಗಿ ನೋಡಿ AB de Villiers ಮೀಟ್ ಮಾಡೋಕ್ಕೆ ಬಂದಿದ್ದಾಗ ಮಾಡಿದಂಥ ವ್ಲಾಗು. ಇನ್ನೂ ಯಾರು ಆ ವ್ಲಾಗ್ನ ನೋಡಿ ಹೋಗಿ ನೋಡ್ಕೊಂಬಂದು ಲಿಂಕಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಕಾಫಿ ಕುಡಿಬೇಕಂತನಲ್ಲ, ಇಲ್ಲಿ ಮುಂದೆನೇ ಚಾಯ್ ವಾಲ ಇದೆ ಗೈಸ್. ಬನ್ನಿ ಹೋಗೋಣ. ಪಕ್ಕ ನಮ್ಮ ಇಂಡಿಯನ್ದು ಕಾಫಿ ತೊಗೊಳ್ಳೋಣ. ಫಿಲ್ಟ್ರ್ ಕಾಫಿ ತೊಗೊಂಡು ಕಾಫಿ ಕುಡ್ದಾದ್ಮೇಲೆ ನಾವು ಓಡಿಯನ್ ಸಿನಿಮಾಸ್ಗೆ ಹೋಗೋಣ. ಥ್ಯಾಂಕ್ ಯು. Enjoy. ಸೂಪರ್ ಆಗಿದೆ. ಚಾಯ್ ವಾಲಾದಲ್ಲಿ ಬಿಸಿ ಬಿಸಿ ಕಾಫಿನ ಕುಡ್ಕೊಂಡು ಇವಾಗ ನಾನು ಹೊರಗಡೆ ಬಂದಿದ್ದೀನಿ. ನೋಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತಂದರೆ. ಸೊ ಇನ್ನೇನು 12 ಗಂಟೆ ಆಯಿತು ಟೈಮು. ಇಲ್ಲಿಂದ ಓಡಿಯನ್ ಸಿನಿಮಾಸ್ಗೆ 25 to 30 ಮಿನಿಟ್ಸ್ ಇದೆ ವಾಕು. ಹಂಗೂ ಹಿಂಗೂ ನಿಧಾನಕ್ಕೆ ನಡ್ಕೊಂಡು ಹೋದ್ರೂ ಕೂಡ 12:15 ರೀಚ್ ಆಗಿಬಿಡ್ತೀನಿ ಅಲ್ಲಿಗೆ. ಇನ್ನೊಂದು 15 ನಿಮಿಷ ಟೈಮ್ ಪಾಸ್ ಮಾಡಿದರೆ ಇನ್ನೇನು ಶೋ ಸ್ಟಾರ್ಟ್ ಆಗುತ್ತಲ್ಲ. ಸೊ ಅದಕ್ಕೆ ಹೊರಟಿದ್ದೀನಿ ಈಗ. ಸೊ ಬನ್ನಿ ಬೇಗ ಬೇಗ ಏನು ಬೇಡ, ನಿಧಾನಕ್ಕೆ ನಡ್ಕೊಂಡೆ ಹೋಗೋಣ. 2 very boring minutes later. ಹೋಗ್ತಾ ಇರೋ ದಾರಿಯಲ್ಲೇ ನನಗೆ ಕಣ್ಣಿಗೆ ಬಿದ್ದಂಥ ದೃಶ್ಯ ಯಾವುದಪ್ಪ ಅಂತಂದರೆ, ಹೋಗೋ ದಾರಿಯಲ್ಲೇ ನನಗೆ ಲೆಸ್ಟರ್ನ ಆರ್ಟ್ ಗ್ಯಾಲರಿ ಆ್ಯಂಡ್ ಮ್ಯೂಸಿಯಂ ಕೂಡ ಸಿಕ್ತು. ಅದ್ರದ್ದು ಒಂದು ಫ್ರಂಟ್ ವ್ಯೂನ ತೋರಿಸ್ತೀನಿ ನೋಡಿ. ಇದೇ ಗೈಸ್ ಮ್ಯೂಸಿಯಂ ಆ್ಯಂಡ್ ಆರ್ಟ್ ಗ್ಯಾಲರಿ ಲೆಸ್ಟರಲ್ಲಿ. Excuse me, do I have to pay for going inside the gallery? No, free. So, when is the closing time? You should tell you on the 12 o'clock. Okay. Thank you very much. ಗೈಸ್, ಒಳಗಡೆ ಹೋಗೋದಕ್ಕೆ ಯಾವುದೇ ಥರದಂಥ ದುಡ್ಡನ್ನ ಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಅದನ್ನು ಕನ್ಫರ್ಮ್ ಮಾಡಿಕೊಂಡೆ ಕೇಳಿ. ಸೊ ಒಂದು ಕ್ವಿಕ್ಕಾಗಿ ಒಳಗಡೆ ಹೋಗಿ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಓಪನಿಂಗ್ ಅವರ್ಸ್ ಮಂಡೇ ಟು ಫ್ರೈಡೇ 11 AM to 4:30 PM. ಸ್ಯಾಟರ್ಡೇ ಅಂದರೆ ವೀಕೆಂಡ್, ಸೊ 11 AM to 5 PM. ಫ್ರೀ ಅಡ್ಮಿಷನ್. ಸೊ ಬನ್ನಿ ಹೋಗೋಣ. ವಾವ್,
ಹಾಟ್ ಹೇರ್. ಸೊ ಇಲ್ಲಿಗೆ ಬಂದರೆ ಅಲ್ಲಿ ರಿಸೆಪ್ಷನ್ ಇದೆ, ಅಲ್ಲಿ ಫುಲ್ಲು ಮಕ್ಕಳೆಲ್ಲನೂ ಆಟ ಆಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಟಾಯ್ಸ್ ಎಲ್ಲ ಇದೆ, ಹೋಗ್ಬೇಕಾದ್ರೆ ತೊಗೊಳೋದೇನೋ ಅನಿಸುತ್ತೆ. ಓ ಗುರು, ಏನಿದು, ವಾವ್. ವಾವ್, ಮಾತಾಡೋಂಗಿಲ್ಲ ಅನಿಸುತ್ತೆ. ಡೈನೋಸರ್ದು ಫಾಸಿಲ್ಸ್ ಅನಿಸುತ್ತೆ ಗಾಯ್ಸ್. ಇದು ಎಷ್ಟು ಕ್ಲೀನಾಗಿ ಪ್ರಿಸರ್ವ್ ಮಾಡಿದ್ದಾರೆ ನೋಡಿ, ಅದಕ್ಕೆ ಅಲ್ವಾ ಇದನ್ನು ಮ್ಯೂಸಿಯಂ ಅನ್ನೋದು. ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ವಾಟ್ ಡಸ್ ಎಜುಕೇಷನ್ ಮೀನ್ ಟು ಯು? ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಕ್ವಶನಿಗೆ ಆನ್ಸರ್ ಮಾಡಿ. ನಿಮಗೆ ಎಜುಕೇಷನ್ ಅಂತಂದರೆ ಏನು ಅರ್ಥ ಆಗಿದೆ ಏನು ಅಂತ, ನಿಮ್ಮ ಪ್ರಕಾರ ಏನು ನಿಮ್ಮ ಪರ್ಸ್ಪೆಕ್ಟಿವ್ ಎಜುಕೇಷನ್ ಅಂತಂದರೆ ಅಂತ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ಇದ್ದಂಥ ಟೈಮಲ್ಲಿ ನಾನು ಮ್ಯೂಸಿಯಮ್ನ ನೋಡಿಕೊಂಡು ಇವಾಗ ನಾನು ಹೊರಟಿದ್ದೀನಿ ವಾಪಸ್ಸು. ಸೊ ಟೈಮ್ ಬಂದು 12:30 ಆಗಿದೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 20 ಮಿನಿಟ್ಸ್ ಇದೆ. ಸೊ ಅಲ್ಲಿಗೆ ಹೋಗೋಷ್ಟಕ್ಕೆ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ. ಕೊನೆಗೂ ನಮ್ಮ ಲೊಕೇಶನ್ಗೆ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಓಡಿಯನ್ ಲಕ್ಸಿ. ಸೊ ಬನ್ನಿ ಒಳಗಡೆ ಹೋಗೋಣ. ಎಲ್ಲಿಗೂ ಎಂಟ್ರೆನ್ಸು. ಓ ವಾವ್. ಸೊ ನಮ್ಮದು ಸ್ಕ್ರೀನ್ ನಂಬರ್ 7. ಸ್ಟ್ರೈಟಾಗಿ ಅಲ್ಲಿಗೆ ಹೋಗ್ಬಿಡೋಣ. 6.5 hours later. ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು Guys, I just watched the Kantara film and honestly I wanted to tell something. I didn't feel like I have to take my camera and speak about the chapter 1 Kantara. ಲಿಟ್ರಲಿ ನನಗೆ ಫಿಲಮ್ ಮುಗಿದಾದ್ಮೇಲೆ ಥಿಯೇಟರಿಂದ ಒಳಗೆ ಈಚೆ ಬರಬೇಕಾದ್ರೆ ಕ್ಯಾಮ್ರಾ ತೆಗೆದು ಮಾತಾಡಬೇಕು ಅನ್ನೋ ಫೀಲೇ ಆಗಲಿಲ್ಲ. ಸೊ ಸುಮ್ಮನೆ ಹಂಗೆ ನಾನು ನಡ್ಕೊತ ಫಿಲಮ್ ಮುಗಿಸ್ಕೊಂಡು ಹಂಗೆ ನಡ್ಕೊತ ಬ್ಲ್ಯಾಂಕ್ ಮೈಂಡಲ್ಲಿ ಬಂದುಬಿಟ್ಟೆ ಗೈಸ್. ನಾನು ಲಿಟ್ರಲಿ ನಿಯರ್ ಸ್ಟೇಷನ್ ಹತ್ರ ಬರ್ತಾ ಇದ್ದೀನಿ ಈಗ ನಾನು ಕ್ಯಾಮ್ರಾ ತೆಗೆದು ಮಾತಾಡ್ತಾ ಇರೋದು. ಫಿಲಮ್ ಮಾತ್ರ ದಂತ ಕಥೆನೇ ಇದು, ನಿಜ ಹೇಳ್ತೀನಿ, ದಂತ ಕಥೆನೇ. ಏನ್ರಿ ಗುರು, ಏನು ಫಿಲಮ್ ಇದು. ಬ್ಯೂಟಿಫುಲ್ ಲೊಕೇಶನ್ಸ್ನ ಚೂಸ್ ಮಾಡಿದ್ದೀರಾ ಆ್ಯಂಡ್ ಕ್ಯಾರೆಕ್ಟರ್ಸ್ನ ಅಷ್ಟೇ ಚೆನ್ನಾಗಿ ಪ್ಲೇಸ್ ಮಾಡಿದ್ದೀರಾ. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಕೊಟ್ಟಿರೋದಾಗಿರ್ಬೋದು. ಆ್ಯಂಡ್ ಕಾಸ್ಟ್ಯೂಮ್ಸು ಸಖತ್ತಾಗಿದೆ ಗುರು. ಕಾಸ್ಟ್ಯೂಮ್ಸ್ ಮಾತ್ರ ಏನು ಆ ಒಂದು ಸೀನ್ಗೆ ಕರೆಕ್ಟಾಗಿರೋಂಥ ಒಂದು ಕಾಸ್ಟ್ಯೂಮ್ಸು ಮೈಂಡ್ ಬ್ಲೋಯಿಂಗು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಚಿಂದಿ ಗುರು. ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಏನು ಇದೇ ಇಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದೀರಾ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಅಲ್ಟಿಮೇಟ್ ಫೀಲ್ ಅಂತೂ. ಇದೊಂದು ಫಿಲಮ್ಗೆ ಒಂದು ಜೀವ ಕೊಡೋದೇ ಅದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅಷ್ಟು ಚೆನ್ನಾಗಿದೆ. ಸೊ ಅದ್ರ ಜೊತೆಗೆ ಇನ್ನು ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಅಂತೂ ಕೂಡ ರಿಷಬ್ ಶೆಟ್ಟಿ ಬಗ್ಗೆ ಮಾತಾಡೋಲ್ಲ ಬಿಡಿ ನಾನು. ರುಕ್ಮಿಣಿ ವಸಂತ್ ಅವರೇ, ಯಾಕ್ರಿ ನಿಮ್ನ ಹೆಂಗ್ರಿ ನಾವು ನೋಡಿರೋದು, ಯಾಕ್ರಿ ಕಾಂತಾರ ಫಿಲಮಲ್ಲಿ ಹಿಂಗೆ. ಬಟ್ ಏನೇ ಹೇಳಿ, ಫಿಲಮಿಗೆ ಮಾತ್ರ ನಿಮ್ಮ ಪರ್ಫಾರ್ಮೆನ್ಸು, ಆ್ಯಕ್ಟಿಂಗು ಅಲ್ಟಿಮೇಟಾಗಿ ಕೊಟ್ಟಿದ್ದೀರಾ. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಫಿಲಮಲ್ಲಿ ನಿಮ್ದು ಈ ಥರದೊಂದು ಟ್ವಿಸ್ಟು ಟರ್ನ್ ಇದೆ ಅಂತ. ಆ್ಯಂಡ್ ಇನ್ನು ಅದು ಬಿಟ್ಟು ನಮ್ಮ ಕರ್ನಾಟಕದ ಎಷ್ಟೋ ಕಲಾವಿದರು, ಡಿಂಗಿ ನರೇಶ್ ಆಗಿರ್ಬೋದು, ಆ್ಯಂಡ್ ಇದೇ ಥರ ಸುಮಾರಷ್ಟು ಜನ, ರಾಕೇಶ್ ಪೂಜಾರಿ, ನೀವು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಫುಲ್ಲು ಇಷ್ಟ ಆಯಿತು ಗುರು ಮೂವಿ ಮಾತ್ರ ನನಗೆ. ಇಟ್ಸ್ ಜಸ್ಟ್ ನಾಟ್ ಎ ಮೂವಿ, ನನಗೆ
ಇದೊಂಥರ ನನಗೆ ಅಲ್ಲಿ ಆ ಒಂದು ಇದಕ್ಕೆ ಹೋಗಿ ಹಿಂಗಾಯ್ತಾ ಹಿಂಗಿತ್ತ ಅಂತ ಅನ್ನೋ ಥರ ಒಂದು ಫೀಲ್ ಅಂತೂ ಡೆಫಿನೆಟ್ಲಿ ಆಯಿತು ನನಗೆ. ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಐ ಡೋಂಟ್ ನೋ, ನನಗೆ ಯಾವ ಥರ ಪುಟಪ್ ಮಾಡಬೇಕು ಗೊತ್ತಾಗ್ತಲ್ಲ, ಹೆಂಗೆ ಹೇಳಬೇಕು ನಿಮ್ಮ ಬಗ್ಗೆ ಅಂತ. ಬಟ್ ಐ ಜಸ್ಟ್ ವಾಂಟ್ ಟು ಸೇ ಸಮಥಿಂಗ್. ದೆರ್ ಈಸ್ ಸಮ್ ಎನರ್ಜಿ ಸಮಥಿಂಗ್ ಪೊಸೆಸ್ಡ್ ಆಗಿದ್ದೀರ ನೀವು. ಆ ಒಂದು ಎನರ್ಜಿ ಇರೋದಕ್ಕೆ ಈ ಒಂದು ಥರ ನೀವು ಆ ಬೆರುಮೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋದು. ನಿಮ್ಮ ಕೈಯಲ್ಲಿ ಬಿಟ್ಟರೆ ಬೇರೆ ಯಾರ ಕೈಲೂ ಆಗೋಲ್ಲ. ನಿಮಗಿರೋ ಎನರ್ಜಿಗೆ ಈ ಥರ ಒಂದು ಆಗಿರೋದು ಗುರು. ಏನು ನನಗೆ ಇನ್ನೊಂದೇನು ಗೊತ್ತಾ, ಇಷ್ಟೆಲ್ಲ ಹೇಳಿದ್ದೀನಲ್ವಾ, ನಾನು ಮೂವಿನ ರಿವ್ಯೂ ಯಾವತ್ತೂ ಮಾಡಿಲ್ಲ. ನನಗೇನು ಅನ್ನಿಸ್ತಾ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಆ ಫುಲ್ಲು ಫಿಲಮ್ ಮುಗ್ದಾದ್ಮೇಲೆ ಟ್ವಿಸ್ಟ್ ಏನು ಅಂತಂದರೆ, ಚಾಪ್ಟರ್ 2 ಇದೆ, ಇನ್ನೊಂದು ದಂತಕತೆ ಅಂತ ನೀವು ಕೇಳಿದ್ದು ನೋಡಿಬಿಟ್ಟು ಅದನ್ನು ನೋಡಿದಾಗ ನನಗೆ ಲಿಟ್ರಲಿ ನನಗೇನು ಅನ್ನಿಸ್ತು ಅಂತಂದರೆ, ಫಸ್ಟು ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ದಯವಿಟ್ಟು ನಿಮ್ಮ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡ್ಕೊಳ್ಳಿ ನಿಮ್ಮನ್ನು. ನನಗೇನಕ್ಕಪ್ಪ ಈ ಫೀಲಿಂಗ್ ಬಂತು ಅಂತಂದರೆ, ಆ ಒಂದು ಸೆಕೆಂಡ್ ಆಫ್ ನೋಡಿದಾದ್ಮೇಲೆ ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ನೀವು ಇದಕ್ಕೆ ಕೊಟ್ಟಂಥ ಒಂದು ಲೈಫು, ಅದನ್ನೆಲ್ಲ ನೋಡಿದಾದ್ಮೇಲೆ ನೀವು ಈ ಥರ ಆ್ಯಕ್ಟಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದಾದ್ಮೇಲೆ ನೀವು ಯಾವ ಥರದನ್ನು ಪ್ರೊಸೆಸ್ ಮಾಡ್ಕೊತಿದ್ದೀರಾ ಅನ್ನೋದೇ ನನಗೆ ಒಂದು ಅದು ನೋಡಿದ ತಕ್ಷಣ ನನಗೆ ಹಂಗೆ ಅನ್ನಿಸ್ತು. ಅದಕ್ಕೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮ ಚಾಪ್ಟರ್ 2 ಏನು ಬರ್ತಾ ಇದೆ ಅದಕ್ಕೂ ಕೂಡ ಆಲ್ ದಿ ಬೆಸ್ಟು. ಆ್ಯಂಡ್ ಗೈಸ್, ನಾನು ಲಿಟ್ರಲಿ ಹೇಳ್ತೀನಿ, ನನಗೆ ಏನೂ ಫೀಲೇ ಆಗ್ತಾಯಿಲ್ಲ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ ಈ ವ್ಲಾಗನ್ನು. ಸೊ ನಮ್ಮ ಫ್ರೆಂಡ್ಸ್ ಹಾಯ್ ಅಂತಂದರು. ಸೊ ಗೈಸ್, ನಾನು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಹೋಪ್ಫುಲ್ಲಿ ನಿಮ್ಗೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಂಟ್ರೆಸ್ಟಿಂಗ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬೆಳಿಗ್ಗೆಯಿಂದ ಏನಾಯಿತು ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ ಇದೊಂದು ಫಿಲಮ್ ನೋಡಿದಾದ್ಮೇಲೆ. ಇನ್ನೂ ನನ್ನ ತಲೆಯಲ್ಲಿ ಅದೇ ಇದಾಗ್ತಾಯಿದೆ ಗುರು, ನನಗೆ ಅದೇ ಇದರಲ್ಲೇ ಇನ್ನೂ ಇದ್ದೀನಿ ನಾನು. ಸೊ ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇರೋದು. ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಮಾಡಿ. ನನ್ನ ಚಾನಲ್ಗಿನ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವೀಡಿಯೋಸು ಬರ್ತಾ ಇರುತ್ತೆ. ನಾನು ಇಲ್ಲಿರೋವರೆಗೂ, ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿ ತನಕ ಒಂದು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಗೈಸ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಏನೇ ಆಗಲಿ ಲೈಫಲ್ಲಿ ನಗ್ನಗ್ತಾ ಹಂಗೆ ಚೆನ್ನಾಗಿರಿ ಅಂತ ಹೇಳ್ತಾ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.